ಬಾಹ್ಯಾಕಾಶದಲ್ಲಿ ಚಿಗುರಿತು ಜೀವಲೋಕದ ಸಸಿ. ಇಸ್ರೋ ಗಗನ ಜೀವಾಂಕುರ ಯಶಸ್ಸು. ಏನಿದು ಪ್ರಯೋಗ? ಇಸ್ರೋ ಸಾಧನೆಗೆ ಭಾರೀ ಮೆಚ್ಚುಗೆ. ಸಣ್ಣ ಹೆಜ್ಜೆ ಹೊಸ ಅಧ್ಯಾಯಕ್ಕೆ ಮುನ್ನುಡಿ. ಇಸ್ರೋ ಮುಖ್ಯಸ್ಥ ಡಾಕ್ಟರ್ ಎಸ್ ಸೋಮನಾಥ್ ಜ್ಞಾನದ ಮಾತು. ಈ ಪ್ರಯೋಗದಿಂದ ಏನು ಪ್ರಯೋಜನ? ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ವೀಕ್ಷಕರೇ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಹೊಸ ದಾಖಲೆ ಸೃಷ್ಟಿಸುವ ಮೂಲಕ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಭಾರತ ಯಾವುದೇ ಮುಂದುವರೆದ ರಾಷ್ಟ್ರಗಳಿಗೇನು ಕಮ್ಮಿ ಇಲ್ಲ ಎಂದು ಮತ್ತೊಮ್ಮೆ ಇಡೀ ವಿಶ್ವಕ್ಕೆ ಸಾರಿ ಹೇಳಿದೆ. ಏನಪ್ಪಾ ನಮ್ಮ ಇಸ್ರೋ ಇದೀಗ ಮಾಡಿರುವ ಹೊಸ ಕ್ರಾಂತಿ ಅಂತ ಯೋಚನೆ ಮಾಡ್ತಿದ್ರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ. ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತುವ ಮೂಲಕ ನಾವು ಹಾಕುವ ಪ್ರತಿಯೊಂದು ವಿಡಿಯೋವನ್ನ ವೀಕ್ಷಿಸಿ ಹಾಗೆ ಸಹಕರಿಸಿ. ವೀಕ್ಷಕರೇ, ಈಗ ವಿಷಯಕ್ಕೆ ಬರೋದಾದ್ರೆ, ನಮ್ಮ ಭಾರತದ ಇಸ್ರೋ ಬಾಹ್ಯಾಕಾಶದಲ್ಲಿ ನಮ್ಮದೇ ಆದ ಬಾಹ್ಯಾಕಾಶ ನಿಲ್ದಾಣ ಸ್ಥಾಪನೆ ಮಾಡುವ ಹಂತದಲ್ಲಿದೆ. ಹೀಗಿರುವಾಗಲೇ ಅದಕ್ಕೂ ಮುಂಚೆಯೇ ಇಸ್ರೋ ಅಲಸಂದಿ ಕಾಳುಗಳನ್ನ ಬಾಹ್ಯಾಕಾಶಕ್ಕೆ ಹೊತ್ತೊಯ್ಯಲಾಗಿತ್ತು. ಅಲ್ಲಿಯ ಶೂನ್ಯ ಗುರುತ್ವಾಕರ್ಷಣೆಯಲ್ಲೂ ಮೊಳಕೆಯೊಡಿಸುವುದರ ಮೂಲಕ ಗಗನ ಜೀವಾಂಕುರಕ್ಕೆ ಮುನ್ನಡೆ ಬೆರೆದು ಹೊಸ ದಾಖಲೆ ಸೃಷ್ಟಿ ಮಾಡಿದೆ ನಮ್ಮ ಇಸ್ರೋ. ಈ ಮೂಲಕ ಬಾಹ್ಯಾಕಾಶದಲ್ಲಿ ಸಸಿಗಳ ಜೀವ ಅರಳಿಸುವ ಭಾರತದ ಪ್ರಯೋಗ ಯಶಸ್ವಿಯಾಗಿ ನಡೆಸಿದೆ ನಮ್ಮ ಇಸ್ರೋ. ಏನಿದು ಪ್ರಯೋಗ? 2024ರ ಡಿಸೆಂಬರ್ 30ರಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ತನ್ನ PSLV C-60 ರಾಕೆಟ್ ಮೂಲಕ ಸ್ಪೇಡೆಕ್ಸ್ ಉಪಗ್ರಹದ ಉಡಾವಣೆ ಮಾಡಿತ್ತು. ಸ್ಪೇಡೆಕ್ಸ್ ನೌಕೆಯಲ್ಲಿ ಅಳವಡಿಸಿದ ಉಪಕರಣವೊಂದರಲ್ಲಿ 8 ಅಲಸಂದೆ ಬೀಜಗಳನ್ನ ಇಟ್ಟು ಬಾಹ್ಯಾಕಾಶಕ್ಕೆ ಕಳಿಸಲಾಗಿತ್ತು. ಇದೀಗ ಅಲಸಂದೆ ಬೀಜಗಳು ಮೊಳಕೆಯೊಡೆದಿವೆ. ಈ ಮೂಲಕ ಬಾಹ್ಯಾಕಾಶದಲ್ಲಿ ಜೀವ ಜಗತ್ತಿನ ಮೊಳಕೆಯೊಡೆದಂತಾಯಿತು ಎಂದು ಇಸ್ರೋ ಘೋಷಿಸಿದೆ. ಗುರುತ್ವಾಕರ್ಷಣ ಬಲವಿಲ್ಲದಿದ್ರೂ ಬಾಹ್ಯಾಕಾಶದಲ್ಲಿ ಸಸಿಗಳು ಹೇಗೆ ಬೆಳೆಯುತ್ತವೆ? ಬೀಜಗಳು ಮೊಳಕೆ ಒಡೆದು 2 ಎಲೆಗಳ ಚಿಗುರೊಡೆಯುವ ಹಂತದವರೆಗೆ ಹೇಗೆ ಸುಸ್ಥಿರವಾಗುತ್ತದೆ ಎಂಬುದನ್ನು ತಿಳಿಯಲು ಇಸ್ರೋ ಈ ಪ್ರಯೋಗವನ್ನ ನಡೆಸಿದೆ. ಈ ಪ್ರಯೋಗಕ್ಕಾಗಿ ವಿಕ್ರಮ್ ಸಾರಾಭಾಯ್ ಬಾಹ್ಯಾಕಾಶ ಕೇಂದ್ರವು ಬಾಕ್ಸ್ ರೀತಿಯ ವಿಶೇಷ ಘಟಕವೊಂದನ್ನು ತಯಾರಿಸಿ ಅದರಲ್ಲಿ ಉಷ್ಣಾಂಶದ ವಾತಾವರಣ ನಿಯಂತ್ರಣದ ವ್ಯವಸ್ಥೆಯನ್ನ ಮಾಡಿ 8 ಅಲಸಂದೆ ಬೀಜಗಳನ್ನ ಇಟ್ಟು ಪ್ರಯೋಗವನ್ನ ನಡೆಸಲಾಗಿದೆ. ಇಂಥ ವ್ಯವಸ್ಥೆಯಲ್ಲಿ ಸಸಿಗಳು ಹೇಗೆ ಬೆಳೆಯುತ್ತವೆ, ಬಾಹ್ಯಾಕಾಶದಲ್ಲಿ ಎದುರಾಗಬಹುದಂತಹ ಸನ್ನಿವೇಶಗಳೇನು ಅಂತ ಸಂಭವನೀಯ ವ್ಯತಿರಿಕ್ತ ಸನ್ನಿವೇಶಗಳು ಎದುರಾದರೆ ಸಸ್ಯಗಳ ಬೆಳವಣಿಗೆಯಲ್ಲಿ ಯಾವ ರೀತಿಯ ಬದಲಾವಣೆಗಳು ಆಗುತ್ತೆ ಎಂಬುದನ್ನು ತಿಳಿದುಕೊಳ್ಳುವ ಉದ್ದೇಶದಿಂದ ಅಂತರಿಕ್ಷದಲ್ಲಿ ಜೀವಾಂಕುರ ಪ್ರಯೋಗ ನಡೆಸಲಾಗಿತ್ತು. 4 ದಿನದಲ್ಲಿ ಬೀಜಗಳು ಮೊಳಕೆಯೊಡೆಯುವುದರ ಮೂಲಕ ಈ ಪ್ರಯೋಗ ಯಶಸ್ವಿಯಾಗಿದೆ. ಮುಂದಿನ 2-3 ದಿನಗಳಲ್ಲಿ ಎಲೆಗಳಾಗಿ ಹರಡುವ ಬಗ್ಗೆ ವಿಶ್ವಾಸವನ್ನ ಇಸ್ರೋ ವ್ಯಕ್ತಪಡಿಸಿತ್ತು. ಇಂಥ ಸಾಧನೆ ಮಾಡಿರುವ ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಬಗ್ಗೆ ಎಲ್ಲೆಲ್ಲೂ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ. ಈ ಸಾಧನೆಗೆ ವಿಜ್ಞಾನಿಗಳ ಸಮುದಾಯ ಕೂಡ ಅಭೂತಪೂರ್ವ ಪ್ರಶಂಸೆಯನ್ನ ವ್ಯಕ್ತಪಡಿಸಿವೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಇಸ್ರೋ ಮುಖ್ಯಸ್ಥ ಡಾಕ್ಟರ್ ಎಸ್ ಸೋಮನಾಥ್, ಭಾರತೀಯ ಬಾಹ್ಯಾಕಾಶ ಲ್ಯಾಬ್ನಲ್ಲಿ ಜೀವ ಅರಳಿದ್ದು ನೋಡಲು ಅತೀವ ಖುಷಿಯಾಗುತ್ತಿದೆ. ಅಂತರಿಕ್ಷದಲ್ಲಿ ಜೀವ ಹೇಗೆ ಕೆಲಸ ಮಾಡುತ್ತೆ ಎಂಬುದನ್ನ ನಮ್ಮದೇ ಆದ ಪ್ರಯೋಗದ ಮೂಲಕ ತಿಳಿದುಕೊಳ್ಳುವ ಭಾಗವಾಗಿ ಇದು ನಮ್ಮ ಮೊದಲ ಪ್ರಯತ್ನವಾಗಿತ್ತು. ಈ ರೀತಿಯ ಸಣ್ಣ ಹೆಜ್ಜೆಗಳೇ ಹೊಸ ಅಧ್ಯಾಯಕ್ಕೆ ಮುನ್ನುಡಿಯಾಗಲಿದೆ. ಗಗನಯಾತ್ರೆ ಹಾಗೂ ನಮ್ಮದೇ ಸ್ಪೇಸ್ ಸ್ಟೇಷನ್ ಸ್ಥಾಪನೆಗೆ ಮುನ್ನುಡಿಯಾಗಲಿದೆ ಈ ಪ್ರಯೋಗ ಎಂದು ಸೋಮನಾಥ್ ಹೇಳುತ್ತಾರೆ. ಈ ಪ್ರಯೋಗದ ಉಪಯೋಗವೇನು? ಬಾಹ್ಯಾಕಾಶದಲ್ಲಿ ಜೀವಾಂಕುರದ ಪ್ರಯೋಗ ನಡೆಸಿದ್ರಿಂದ ನಮ್ಮ ಭಾರತ ಶೀಘ್ರದಲ್ಲೇ ನಡೆಸಲಿರುವ ಬಾಹ್ಯಾಕಾಶಯಾನ ಹಾಗೂ ಭವಿಷ್ಯದಲ್ಲಿ ತನ್ನದೇ ಆದ ಬಾಹ್ಯಾಕಾಶ ಕೇಂದ್ರ ಸ್ಥಾಪನೆಯ ಉದ್ದೇಶಕ್ಕೆ ಶಕ್ತಿ ತುಂಬಲಿದೆ. ಇದರ ಜೊತೆಗೆ ಇದೇ ವೇಳೆ ಅನ್ಯ ಗ್ರಹಗಳ ಸಂಶೋಧನೆಯ ಗುರಿಯನ್ನ ಹೊಂದಿರೋದ್ರಿಂದ ವಿಜ್ಞಾನಿಗಳು ಬಾಹ್ಯಾಕಾಶಕ್ಕೆ ಸಂಶೋಧನೆಗೆಂದು ಹೋಗಬೇಕಾಗುತ್ತೆ. ಈ ಸಮಯದಲ್ಲಿ ವಿಜ್ಞಾನಿಗಳು ಬಾಹ್ಯಾಕಾಶದಲ್ಲಿ ಸುದೀರ್ಘ ಕಾಲ ಉಳಿಯುವ ಪರಿಸ್ಥಿತಿ ಕೂಡ ಎದುರಾಗುತ್ತದೆ. ಆಗ ಅವರಿಗೆ ಪೌಷ್ಟಿಕಾಂಶದ ಆಹಾರ ಅತ್ಯಂತ ಅಗತ್ಯವಾಗಿರುತ್ತೆ. ಹೀಗಾಗಿ ಬಾಹ್ಯಾಕಾಶದಲ್ಲಿ ಸಸ್ಯಗಳನ್ನ ಬೆಳೆಯುವ ತಂತ್ರಜ್ಞಾನ ಸಿದ್ಧಿ ಆದ್ರೆ ಅದು ವಿಜ್ಞಾನಿಗಳ ಪಾಲಿಗೆ ಬಹುದೊಡ್ಡ ವರವಾಗಿ ಪರಿಣಮಿಸಲಿದೆ. ಎಲ್ಲ ದೃಷ್ಟಿಕೋನದಿಂದ ಈ ಮೊದಲ ಪ್ರಯತ್ನದ ಸಾಫಲ್ಯತೆ ಉಪಯೋಗ ಆಗಲಿದೆ ಎಂಬುದು ಇಸ್ರೋ ಸಂಸ್ಥೆ ತಿಳಿಸಿರುವ ಅಂಶಗಳು. ಈ ಮಾಹಿತಿಯ ಬಗ್ಗೆ ನಿಮಗೆ ಏನಿಸ್ತು ಎಂಬುದನ್ನ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಸ್ರೋ ನಡೆಸಿರುವ ಗಗನ ಜೀವಾಂಕುರದಿಂದ ಉಪಯೋಗ ಇದೆಯಾ ಎಂಬುದನ್ನು ಕೂಡ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಸ್ಪೆಷಲ್ ನ್ಯೂಸ್ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.